ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದ ಒಳಗಡೆ ಎಲ್ಲ ಊರಲ್ಲೂ ಮಾರಿ ಹಬ್ಬ ಅಂದರೆ ಗ್ರಾಮ ದೇವತೆ ಹಬ್ಬ ಮುಗ್ದಿರಬೇಕು. ಹಾಗಾಗಿ ನಮ್ಮೂರಲ್ಲಿ ಲಾಸ್ಟ್ ಅಂತ ಅನಿಸುತ್ತೆ, ನಮ್ಮೂರಲ್ಲೇ ಲಾಸ್ಟ್ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಹುಳ್ಳಿಕ್ಯಾತ್ನಹಳ್ಳಿ ಲಾಸ್ಟು ಅನಿಸುತ್ತೆ, ಕೆಂಪೇನಹಳ್ಳಿ, ಹುಳ್ಳಿಕ್ಯಾತ್ನಹಳ್ಳಿ, ಸುಗ್ನಹಳ್ಳಿ ಈ ಕಡೆ ಲಾಸ್ಟು ಇರ್ಬೋದು. ನಮ್ಮೂರಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ಹಬ್ಬ ಅಲ್ವಾ. ಅದರದ್ದು ಬರೀ ನಾನು ಭಾನುವಾರ ನಿಮಗೆ ಗೊತ್ತಿರೋ ಹಾಗೆ ಮನೆಯಲ್ಲಿ ಎಲ್ಲ ಕೆಲಸಗಳೆಲ್ಲ ಇರ್ತವೆ, ಎಲ್ಲನೂ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬನ್ನಿ ನಮ್ಮೂರು ಗ್ರಾಮ ದೇವತೆ ಹಬ್ಬ ಯಾವ ಥರ ಇದೆ, ಏನು ದೇವಸ್ಥಾನ ಹೆಂಗಿದೆ, ಏನು ಎತ್ತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಪೂಜೆ ಸಾಮಾನಿಗೆ ಎಲ್ಲ ರೆಡಿ ಮಾಡಿದೆ. ಅಂದರೆ ಭಾನುವಾರ ಇಲ್ಲಿ ತಂಪು ಕೊಡಬೇಕು ಗ್ರಾಮ ದೇವತೆಗೆ. ಭಾನುವಾರ ಮತ್ತು ಸೋಮವಾರ ಇನ್ನೇನಿಲ್ಲ, ಮಾಮೂಲಿ ಸಿಂಪಲಾಗಿ ಅವ್ರಿಗೆ ಏನಾದರೂ ತಿಂಡಿಗಳಿದ್ರೆ ಮಾಡ್ಬೋದು. ನಾನಿಲ್ಲಿ ಭಾನುವಾರ ತಂಪಿಗೆಲ್ಲನೂ ತಂಬಿಟ್ಟು ಕಲಸಿ ದೇವ್ರ ಪೂಜೆಗೆ ತೊಗೊಂಡೋಗೋದ ಅಂತ ಹೇಳಿ ನಾನು ಎಲ್ಲನೂ ರೆಡಿ ಮಾಡಿದ್ದೆ ದೇವ್ರ ಪೂಜೆಗೆ. ನಮ್ಮ ಮನೇಲಿ ಯಾವಾಗ ನಾನು ವೀಡಿಯೋ ಮಾಡ್ತೀನೋ ಅವಾಗೆಲ್ಲ ಟಿ ವಿ ನೋಡ್ತಾ ಇರ್ತಾರೆ. ಇಲ್ಲ ಅಂತಂದರೆ ಬರೀ ಯಾವುದು ಕಾಪಿ ರೇಟ್ ಅಂತ ಬರ್ತವೋ ಅವೇ ಜಾಸ್ತಿ ಇರ್ತವೆ ನನಗೆ ಡಿಸ್ಟರ್ಬೆನ್ಸ್ ಆಗಿ. ಹಾಗಾಗಿ ನಾನು ಅಲ್ಲೆಲ್ಲ ಮ್ಯೂಸಿಕ್ನೆಲ್ಲನೂ ಆಫ್ ಮಾಡಿರ್ತೀನಿ. ಕೆಲವ್ರು ಕೇಳ್ತಾರೆ ಏನಂತಾನಪ್ಪ ಅಂತಂದರೆ, ನೀವೇ ಒಂಥರ ಮಾತಾಡ್ತೀರಾ, ಅಂದರೆ ವಿಡಿಯೋದಲ್ಲೇ ಒಂಥರ ಮಾತಾಡ್ತೀರಾ, ಮತ್ತು ನಿಮ್ಮ ವಾಯ್ಸೇ ಬೇರೆ ಥರ ಇರುತ್ತೆ ಅಂತ. ಅದು ಈ ಥರ ಕಾಪಿ ರೇಟ್ ಇಶ್ಯೂ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಆಫ್ ಮಾಡಿರ್ತೀನಿ. ಕೆಲವ್ರಿಗೆಲ್ಲ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ ಯೂಟ್ಯೂಬ್ ಮಾಡೋರಿಗೆಲ್ಲ ಅದೇ ಸಮಸ್ಯೆ, ಮೇನು ಕಾಪಿ ರೇಟ್ ಇಶ್ಯೂ ಅನ್ನೋದೇ ಸಮಸ್ಯೆ ಆಗಿರುತ್ತೆ. ನಾನು ಮನೇಲೆಲ್ಲ ಕೆಲಸ ಎಲ್ಲನೂ ಮುಗಿಸಿ ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಟೊಮೊಟೊ ಸಾಂಬಾರು, ಹಾಗಾಗಿ ನಾನು ನೈಟು ಟೊಮೊಟೊ ಸಾಂಬಾರು ಮಾಡಿ ಅನ್ನ ಮಾಡಿದೆ. ಇದಕ್ಕೇನು ಸಿಂಪಲಾಗಿ ಮಾಡ್ತಾರೆ ಭಾನುವಾರ ಅನ್ನೋದಕ್ಕೋಸ್ಕರ, ಮಾಡೋರೆಲ್ಲ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಇಷ್ಟ ಅಲ್ವಾ ಅಂತ ಹೇಳಿ ನಾನು ಈ ಥರ ಮಾಡಿದೆ. ಯಾರೂ ನೆಂಟರು ಬಂದಿರಲಿಲ್ಲ, ಅವರು ಟೀ ಕೇಳಿದ್ರು, ಟೀ ಮಾಡಿ ಕೊಟ್ಟೆ ಮನೆಯಲ್ಲಿ. ಆಮೇಲಿಂದ ಅಲ್ಲಿ ದೇವಸ್ಥಾನದಲ್ಲಿ ಸಾರ್ತಾರೆ ಬನ್ನಿ ಪೂಜೆಗೆ ಅಂತ. ಫಸ್ಟ್ ಪೂಜೆ ಎಲ್ಲ ಲಿಂಗಾಯತ್ರದು, ಹಾಗಾಗಿ ನಾನು ಸಾರಲಿ ಅಂತ ಹೇಳಿ ಮನೆ ಕೆಲಸ ಎಲ್ಲ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ಮುಗಿಸಿ ನಾನು ರೆಡಿಯಾಗಿ ನಿಂತ್ಕೊಂಡೆ. ಇಲ್ಲಿ ಪಾತ್ರೆ ಸ್ಟ್ಯಾಂಡ್ ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಅದನ್ನು ಕೂಡ ನೀವು ಇಷ್ಟು ಪಾತ್ರೆಗಳು ಮಡಿಕೊಂಡಿದ್ದೀರಲ್ಲ. ಮತ್ತು ನಾನು ಹೋಮ್ ಟೂರ್ ಮಾಡಿದಾಗ ಕೆಲವರು ಹೇಳಿದರು ಇಷ್ಟು ಪಾತ್ರೆಗಳನ್ನ ಮಡಿಕೊಂಡಿದ್ದೀರಲ್ಲ ನೀವು ಅಂತ. ಅಂದರೆ ಇಲ್ಲಿ ಸ್ಟ್ಯಾಂಡಲ್ಲಿ ಮಾತ್ರ ಅಷ್ಟು ಇಟ್ಟಿದ್ದೀನಿ, ಇನ್ನು ಇದ್ರ ಸ್ವಲ್ಪ ಕೆಳಗಡೆ ಕುಕ್ಕರ್ಗಳು ಮತ್ತು ಸಾಂಬಾರು ಮಾಡೋಕ್ಕೆ ತಪ್ಪಲೆವೆಲ್ಲನೂ ಇಟ್ಟಿದೆ. ಅಲ್ಲಿ ಸಾರ್ತಾ ಇದ್ರಲ್ವ, ಹಾಗಾಗಿ ನಾನು ಕೂಡ ರೆಡಿಯಾಗಿ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ನಾನು ರೆಡಿಯಾಗಿ ಹೋಗ್ತಾಯಿದ್ದೆ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಅದಾದಮೇಲಿಂದ ಲೈಟಿಂಗ್ಸ್ ನೋಡೋಕೆ ಹೋಗೋದ ಬಾ ಮಮ್ಮಿ ಅಂತ ನನ್ನ ಮಗ ಕರೆದ. ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಹೋಗ್ರಪ್ಪ ನೀವೇ ಅಂತ ಹೇಳಿ ಅವ್ರಿಗೆ ಫೋನ್ ಕೊಟ್ಟು ಕಳಿಸ್ದೆ. ಇದು ನಮ್ಮೂರಲ್ಲಿ ಲೈಟಿಂಗ್ಸ್ಗಳು ಬಿಟ್ಟಿದ್ದು ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ. ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ನಾಳೆ ಮತ್ತು ನಾಳಿದ್ದು 2 ದಿನ ಹಬ್ಬ ಇನ್ನೂ ನಡೆಯುತ್ತಲ್ವ, ಅದ್ರದ್ದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಪ್ಲೀಸ್ ವಾಚ್ ಮಾಡಿ, ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮೂರ ಗ್ರಾಮ ದೇವತೆ ಹಬ್ಬ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.